ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಕಾಂಗ್ರೆಸ್ನಿಂದ ಹೋರಾಟಗಾರರ ಧ್ವನಿ ಹತ್ತಿಕ್ಕೋ ಹುನ್ನಾರ, ಸಾಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ, ಸಾಗರದ ಚದುರಂಗದಾಟಕ್ಕೆ ಹೊಸ ದಾಖಲೆ ಬರೆದ ಪ್ರೇಕ್ಷಕರ ಸ್ಪಂದನೆ. ದ್ವೇಷ ಭಾಷಣ ವಿಧೇಯಕ ಎನ್ನುವುದು ಹೋರಾಟಗಾರರ ಧ್ವನಿ ಅಡಗಿಸುವ ಕಾಂಗ್ರೆಸ್ ಪಕ್ಷದ ಹುನ್ನಾರ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರೂ ಆದ ಹರ್ತಾಳು ಹಾಲಪ್ಪ ಹೇಳಿದರು. ದ್ವೇಷ ಭಾಷಣ ವಿಧೇಯಕದ ವಿರುದ್ಧ ಸಾಗರ ಹೋಟೆಲ್ ವೃತ್ತದಲ್ಲಿ ಶನಿವಾರ ಇಲ್ಲಿನ ಬಿಜೆಪಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು. ನಮ್ಮ ಧರ್ಮದ ಪರ ಮಾತನಾಡುವವರನ್ನು, ಸರ್ಕಾರದ ತಪ್ಪುಗಳ ವಿರುದ್ಧ ಮಾತನಾಡುವವರನ್ನು ಬಾಯ್ಮುಚ್ಚುವಂತೆ ಮಾಡುವ ಮತ್ತು ಭಾರತೀಯ ಸಂವಿಧಾನಕ್ಕೆ ವಿರುದ್ಧವಾದ ಈ ಕರಾಳ ಕಾಯ್ದೆ ಜಾರಿಗೆ ಬಂದರೆ ರೈತ ಸಂಘ ಸೇರಿದಂತೆ ಯಾವುದೇ ಸಂಘಟನೆಗಳು ಭಾಷಣ ಮಾಡುವಂತೆ ಇಲ್ಲ. ಹಾಗಾಗಿ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಬಾರದು ಎಂದು ಒತ್ತಾಯಿಸಿದರು. ಬಿಜೆಪಿಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್, ನಗರ ಘಟಕದ ಅಧ್ಯಕ್ಷ ಕೆ.ಆರ್. ಗಣೇಶ್ ಪ್ರಸಾದ್, ಜಿಲ್ಲಾ ಮಹಿಳಾ ಮೋರ್ಚಾದ ಮಧುರಾ ಶಿವಾನಂದ್, ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ ಮಾತನಾಡಿದರು. ಡಾಕ್ಟರ್ ರಾಜನಂದಿನಿ ಕಾಗೋಡು, ಪ್ರಸನ್ನ ಹೆಗಡೆ ಕೆರೆಕೈ, ಸತೀಶ್ ಮಗಬೇರ, ಪರಶುರಾಮ್, ಸಂತೋಷ್, ಪ್ರಶಾಂತ್ ಕೆ.ಎಸ್., ಮೈತ್ರಿ ವಿ ಪಾಟೀಲ್, ವಿ ಮಹೇಶ್, ಶ್ರೀನಿವಾಸ್ ಮೇಸ್ತ್ರಿ, ಸಂತೋಷ್ ಶೇಟ್, ಭಾವನಾ ಮತ್ತಿತರರು ಇದ್ದರು. ಬಿಜೆಪಿ ಒಂದು ಗುರಿ ಅಲ್ಲ, ಇಡೀ ಹೋರಾಟವನ್ನೇ ಹತ್ತಿಕ್ಕತಕ್ಕಂಥ ಕಾನೂನಿದು. ಇದು ರೈತ ಸಂಘದವ್ರಿಗೆಲ್ಲ ಮಾತಾಡೋ ಹಾಗಿಲ್ಲ. ಮುಂದೆ ಈ ಜಿಲ್ಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ದೊಡ್ಡ ಒಂದು ಘಟನೆ ನಡೆಯೋದಿದೆ. ರೈತರ ಹೊಲಗದ್ದೆಗಳನ್ನು ಬಿಡಿಸ್ತಕ್ಕಂಥ ಒಂದು ಕಾನೂನು ಮಾಡಿಕೊಂಡು ಈಗಾಗಲೇ ಸರ್ವೆ ಮಾಡ್ತಿದ್ದಾರೆ. ಅದನ್ನು ಕೂಡ ಅದ್ರ ವಿರುದ್ಧ ಕೂಡ ಧ್ವನಿ ಎತ್ತೋ ಹಾಗಿಲ್ಲ. ಧ್ವನಿ ಎತ್ತಿದ್ರೆ ನೋಡಿ, ಸರ್ಕಾರದ ವಿರುದ್ಧ ದ್ವೇಷ ಭಾಷಣ ಮಾಡಿದೆಯಾ ನೀನು ಅಂಥೇಳಿ ಕೇಸ್ ಹಾಕ್ಬೋದು. ಇನ್ನು ನಮ್ಮ ಪಕ್ಷದವರು ಅಥವಾ ಪರಿವಾರದವರು ಮತ್ತು ಸ್ನೇಹಿತರು, ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದ ಧರ್ಮವನ್ನೇ ಎತ್ತಿ ಹಿಡಿಯಲಿಕ್ಕೆ, ತನ್ನ ಧರ್ಮಕ್ಕಾದ ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೆ ಮಾತಾಡಿದರೆ ನೋಡಿ ದ್ವೇಷ ಭಾಷಣ ಮಾಡ್ತಾನೆ, ನೋಡಿ ಇವನು ಹಿಂದೂ ಪರ ಮಾತಾಡ್ತಾನೆ, ಇವನು ಸನಾತನಿ ಪರವಾಗಿ ಮಾತಾಡ್ತಾನೆ ಅಂತ ಹೇಳಿ ಅದನ್ನು ದುರುಪಯೋಗ ಮಾಡಿಕೊಂಡು ರಾಜಕೀಯವಾಗಿ ಮತ್ತು ಹೋರಾಟಗಾರರನ್ನ ಹಣಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇದನ್ನು ಮಾಡಿದ್ದಾರೆ. ನಾವೆಲ್ಲ ಸೇರಿ ವಿನಂತಿ ಮಾಡೋಣ, ಯಾವುದೇ ಕಾರಣಕ್ಕೆ ಈ ಕಾನೂನಿಗೆ, ಈ ಬಿಲ್ಲಿಗೆ ರಾಜ್ಯಪಾಲರು ಅಂಕಿತವನ್ನು ಹಾಕಬಾರ್ದು ಅಂತ ನಾನು ಒತ್ತಾಯ ಮಾಡ್ತೇನೆ. ನಮ್ಮೆಲ್ಲರೂ ಧ್ವನಿ ಕೂಡ ಅದೇ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ರಾಷ್ಟ್ರಪತಿಗಳಿಗೆ ಹೋದಾಗಲೂ ಕೂಡ ಇದಕ್ಕೆ ಸಹಿ ಮಾಡಬಾರ್ದು ಅಂತ ಹೇಳಿ ನಮ್ಮ ಪಕ್ಷ ಈಗಾಗಲೇ ಆಗ್ರಹ ಮಾಡಿದೆ. ನಮ್ಮ ನಾಯಕರುಗಳೆಲ್ಲ ಮಾಡಿದ್ದಾರೆ. ನಾನು ಕೂಡ ತಮ್ಮೆಲ್ಲರ ಪರವಾಗಿ ಆಗ್ರಹ ಮಾಡ್ತೇನೆ, ಸಹಿ ಹಾಕಬಾರ್ದು. ಇವರ ಉದ್ದೇಶ ಒಳ್ಳೆಯದಿಲ್ಲ, ದುರುದ್ದೇಶ ಇದೆ. ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಇದೆ. ಯಾರು ಈ ದೇಶದ ಬಗ್ಗೆ, ಈ ದೇಶದ ಧರ್ಮದ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಅವರನ್ನು ಹಣಿತಕ್ಕಂಥ ಕಾನೂನಿದು. ನಮಗೆ ಅಂಬೇಡ್ಕರ್ ಮತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತನ್ನ ವಿವೇಚನೆಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನ ಒಂದು ವಿರೋಧ ಅಲ್ಲದೇ ತನಗೆ ಅನಿಸಿದ್ದನ್ನು ಹೇಳಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಕಸಿತಕ್ಕಂಥ ಪ್ರಯತ್ನವನ್ನು ಈ ಕಾನೂನು ಮಾಡ್ತದೆ. ಕಾಂಗ್ರೆಸ್ನವ್ರ ಉದ್ದೇಶವೂ ಅದೇ ಇದೆ. ಇನ್ನು ಪೊಲೀಸರು ಕೊನೆಗೆ ಇವರಿಗೂ ಬರ್ತದೆ ಅದು, ಆದರೆ ಈಗ ಸದ್ಯಕ್ಕೆ ಕಾಣೋರು ನಾವು ಮಾತ್ರ, ಸದ್ಯಕ್ಕೆ ಕಾಣೋರು ಹೋರಾಟಗಾರರು ಮಾತ್ರ. ಯಾವುದೇ ಹೋರಾಟವನ್ನು ಕೂಡ ಹತ್ತಿಕ್ಕಲಿಕ್ಕೆ ಅವಕಾಶ ಇದೆ. ಭಾಷಣ ಅಂತ ಹೇಳಿದ್ರೆ ಮತ್ತೆ ಏನಂತ ಭಾಷಣ ಮಾಡಬೇಕು? ಒಂದು ಸುಳ್ಳನ್ನು 10 ಬಾರಿ ಹೇಳಿದ್ರೆ ಅದನ್ನೇ ನಿಜ ಅಂತ ಹೇಳಿ ಪ್ರತಿಪಾದಿಸ್ತಕ್ಕಂಥ ಧೋರಣೆಗೆ, ನಂಬಿಕೆಗೆ ಕಾಂಗ್ರೆಸ್ ಪ್ರಸಿದ್ಧವಾಗಿದೆ. ಆತ್ಮೀಯರೇ, ನಾವೆಲ್ಲ ಸಂದರ್ಭಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಸ್ಮರಿಸ್ತೇವೆ, ಕೃತಜ್ಞತೆಗಳನ್ನು ಹೇಳ್ತೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ 19ನೇ ಪರಿಚ್ಛೇದ ಎ ಮತ್ತು ಬಿ ನಲ್ಲಿ ಈ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ವಾಕ್ ಸ್ವಾತಂತ್ರ್ಯದ ಹಕ್ಕಿದೆ. ಅವನ ಅರಿವಿಗೆ ಬರ್ತಕ್ಕಂಥ ಅಭಿಪ್ರಾಯಗಳನ್ನ ಹೇಳ್ತಕ್ಕಂಥ ಮುಕ್ತ ಅವಕಾಶ ಇದೆ, ಅವಕಾಶ ಇರಬೇಕು ಅಂತ ಹೇಳಿ ಸಂವಿಧಾನದ 19ನೇ ಪರಿಚ್ಛೇದ ಎ ಮತ್ತು ಬಿ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಉಲ್ಲಂಘಿಸಿ ಪ್ರತಿಯೊಬ್ಬ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಾಳಿ ಬದುಕ್ತಾ ಇರ್ತಕ್ಕಂಥ ನಾಗರಿಕನ ಭಾವನೆಯನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನ
ವಾಕ್ ಸ್ವಾತಂತ್ರ್ಯವನ್ನ ಕತ್ತು ಹಿಸುಕಬೇಕು ಅಂತಕ್ಕಂಥ ಉದ್ದೇಶ ಈ ಒಂದು ವಿಧೇಯಕ ಹೊಂದಿದೆ. ದ್ವೇಷ ಭಾಷಣ ವಿರೋಧಿ ಕಾಯ್ದೆ ಅಂತ ಹೇಳ್ತಕ್ಕಂಥದ್ದು ಹೆಸರು. ಆದರೆ ಅದ್ರ ಒಳಗಿರ್ತಕ್ಕಂಥ ಅಂಶಗಳು ಏನು ಅಂತ ಹೇಳಿ ನಾವು ಒಂದ್ಸತಿ ನೋಡಿದ್ರೆ ಬಹುಶಃ ಯಾರೂ ಕೂಡ, ಅದು ಎಲ್ಲ ಸಂಘ ಸಂಸ್ಥೆಗಳು, DSS ಇರ್ಬೋದು, ರೈತ ಸಂಘ ಇರ್ಬೋದು, ಬೇರೆ ಬೇರೆ ಸಂಘಗಳಿರ್ಬೋದು, ರಾಜಕೀಯ ಸಂಘಟನೆ ಇರ್ಬೋದು, ಯಾರೂ ಕೂಡ ಭಾಷಣವೇ ಮಾಡ್ಲಿಕ್ಕೆ ಬರಲ್ಲ. ಆ ರೀತಿಯ ಒಂದಷ್ಟು ಕಟ್ಟುನಿಟ್ಟಿನ ಕಟ್ಟುಪಾಡುಗಳನ್ನು ಹಾಕಿದ್ದಾರೆ. ಇದಕ್ಕೆ DYSP ನೇರವಾಗಿ ಕೇಸ್ಗಳನ್ನು ಹಾಕ್ಬೋದು. ಅವ್ನು ಕೋರ್ಟಿಗೆ ಹೋಗ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಎಲ್ಲ ನಾನ್ ಬೆಲೆ ಬಂದು 2 ವರ್ಷ ಶಿಕ್ಷೆ, 10 ವರ್ಷ ಶಿಕ್ಷೆ, 50,000 ದಂಡ, 1 ಲಕ್ಷ ದಂಡ. ಹೀಗೆ ಈ ಕಾಯ್ದೆಯಲ್ಲಿ ಅಡಕಾಗಿರ್ತಕ್ಕಂಥ ಒಂದೊಂದು ಅಂಶಗಳನ್ನು ನೋಡ್ತಾ ಹೋದರೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಹಿಂದೆ 1975ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿತ್ತು. ಅದೇ ರೀತಿಯ ತುರ್ತು ಪರಿಸ್ಥಿತಿ ಮತ್ತೆ ಒಮ್ಮೆ ಉದ್ಭವಿಸ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಇವತ್ತು ಕಾಣ್ತಾ ಇದ್ದೀವಿ. ಇವತ್ತು ಉದಾಹರಣೆ, ಗೃಹಲಕ್ಷ್ಮಿ ಹಣ. ಮೊನ್ನೆ ನಮ್ಮ ಮಹೇಶ್ ತೆಂಗಿನಕಾಯಿರವರು ವಿಧಾನಸೌಧದಲ್ಲಿ ಅತ್ಯಂತ ಪ್ರಖರವಾಗಿ ಆ ವಿಷಯವನ್ನು ಕೈಗೆತ್ತಿಕೊಂಡ್ರು. ಸುಮಾರು 2 ತಿಂಗಳ ಹಣ, ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ, ಸುಮಾರು 5,000 ಕೋಟಿ. ಈ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ. ಈ ವಿಷಯವನ್ನು ಪ್ರಭಾವತಕ್ಕ ನೀವು ಕೇಳಂಗಿಲ್ಲ, ಭಾವನಾ ಮೇಡಮ್ ನೀವು ಕೇಳಂಗಿಲ್ಲ. ಕೇಳಿದ್ರೆ ನಿಮ್ಮ ಮೇಲೆ ದ್ವೇಷ ಭಾಷಣ, ನಾಳೆನೇ ಕೇಸ್ ಹಾಕಿ ನಿಮ್ಮ ಹೊರಗಡೆ ಹಾಕ್ತಾರೆ. ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಏನೇನೆಲ್ಲ ಮಾಡ್ತಾ ಇದೆ ಅನಾಚಾರಗಳು, ಹಾಗೂ ಅವರು ಮಾಡ್ತಿರುವಂತಹ ಈ ಜನರಿಗೆ ಕೊಟ್ಟಂಗೆ ಮಾಡಿ ಇಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿ ಮೂಗಿಗೆ ತುಪ್ಪವನ್ನು ಒರೆಸಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಿರೋಂಥ ಯೋಜನೆಗಳಾಗಿರ್ಬೋದು. ಇವರಿಗೆ ತಾವು ಮಾಡ್ತಿರುವಂತಹ ತಪ್ಪು ಜನರಿಗೆ ಗೊತ್ತಾಗಬಾರ್ದು ಅನ್ನೋದು ಒಂದೇ ಉದ್ದೇಶಕ್ಕೆ ಈ ಒಂದು ದ್ವೇಷ ಭಾಷಣವನ್ನು ವಿರೋಧಿಸುವಂತಹ ಒಂದು ಏನು ಕಾಯ್ದೆಯನ್ನು ಇವರು ತರ್ತಾ ಇದ್ದಾರೆ, ಅದು ನಿಜವಾಗ್ಲೂ ಖಂಡನೀಯ ಅಂತ ಹೇಳ್ತಾ ಇದ್ದೀವಿ. ಸಾಗರದ ನೆಹರು ಮೈದಾನದಲ್ಲಿ ಯಕ್ಷ ಸಂಘಟಕರಾದ ವಿಜೇಂದ್ರ ಹೆಗಡೆ ಮತ್ತು ಗಣೇಶ್ ಸಂಯೋಜನೆಯ ಯಕ್ಷ ಸಾಗರದ ಆಶ್ರಯದಲ್ಲಿ ಶುಕ್ರವಾರ ರಾತ್ರಿ ನಡೆದ ಪೆರಡೂರು ಮೇಳದ ಯಕ್ಷಗಾನ ಪ್ರದರ್ಶನ ಚದುರಂಗ ಪ್ರಸಂಗಕ್ಕೆ ಸಾಗರದ ಸಹೃದಯರು ಉತ್ತಮ ಸ್ಪಂದನೆ ನೀಡಿದ್ದಾರೆ. ಇಲ್ಲಿಯ ಇದುವರೆಗಿನ ಎಲ್ಲ ಗೇಟ್ ಕಲೆಕ್ಷನ್ ದಾಖಲೆಯನ್ನು ಮುರಿದು ಹೊಸ ದಾಖಲೆ ನಿರ್ಮಿಸಿದ ಪ್ರೇಕ್ಷಕರು ಚಳಿಯಲ್ಲಿಯೂ ಪ್ರದರ್ಶನ ವೀಕ್ಷಿಸುವ ಮೂಲಕ ಮತ್ತೊಮ್ಮೆ ಸಾಗರ ಯಕ್ಷಗಾನ ಕಲೆಯ ಪೋಷಕ ಕೇಂದ್ರ ಎನ್ನುವುದನ್ನು ಸಾಬೀತು ಮಾಡಿದ್ದಾರೆ. ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತ ರಾಘವೇಂದ್ರ ಜನ್ಸಾಲೆ ಹಾಗೂ ಪ್ರಸನ್ನ ಬಾಳ್ಕಲ್ ಗಾಯನಕ್ಕೆ ಶಶಾಂಕಾಚಾರ್ಯ, ಅನಿರುದ್ಧ ಹೆಗಡೆ ಮದ್ದಲೆ ಮತ್ತು ಪ್ರಜ್ವಲ್ ನಯನ್ ಕುಮಾರ್ ಚಂಡೆ ಸಾಥ್ ನೀಡಿದ್ದರು. ಮುಮ್ಮೇಳದಲ್ಲಿ ನೀಲ್ಕೋಟ್ ಶಂಕರ್ ಹೆಗಡೆ, ಸುಬ್ರಹ್ಮಣ್ಯ ಹೆಗಡೆ ಯಲಗುಪ್ಪ, ಕಾರ್ತಿಕ್ ಹೆಗಡೆ ಚಿಟ್ಟಾಣಿ, ಚಂದ್ರಹಾಸ್ ಗೌಡ ಹೊಸಪಟ್ನ, ಸನ್ಮಯಿ, ನಾಗರಾಜ್ ಕುಂಕಿಪಾಲು, ರವೀಂದ್ರ ದೇವಾಡಿಗ, ಕಾರ್ತಿಕ್ ಕಣ್ಣಿ ಮತ್ತಿತರ ಕಲಾವಿದರು ಈ ಪ್ರದರ್ಶನದಲ್ಲಿ ಇದ್ದರು. ಕಿರಣ ಬೀರವಿಯು ಕಮಲ ಬಾಳುದೇ ವಿರಿಗೂಟದಲ್ಲಿ ಗಣ್ಣಾಲಿ ಗುಡುಗಾಡಿದೆ ಹೆಣ್ಣೊಡಲು ಕಾತರಿಸಿದೆ ಕಣ್ಮಣಿ ಕೃಷ್ಣನ ಹುಣ್ಣಿಮೆ ಮೊಗವನ್ನು ಕಣ್ಣಾಲಿ ಹುಡುಕಾಡಿದೆ ಹೆಣ್ಣೊಡಲು ಕಾತರಿಸಿದೆ ಕಣ್ಣಾಲಿ ಕೃಷ್ಣನ ಹುಣ್ಣಿಮೆ ಮೊಗವನ್ನು ಕಣ್ಣಾಲಿ ಹುಡುಕಾಡಿದೆ ಎನಗೆ ನೀನೇ ಚಲುವೆ
ಗುನುಗುತ್ತಿರುವುದು ಬಳಿಯೇ ಬಲು ಮೋದಗಳಾಯಿತು ಬಲವೇ ಬಲು ಮೋದಗಳಾಯಿತು ಬಲವೇ ಬಲವೇ